ನಿಮ್ಮ ಹೌಸಿಂಗ್ ಲೋನ್ ಅಥವಾ ಎಜುಕೇಷನ್ ಲೋನ್ ಅಥವಾ ವೆಹಿಕಲ್ ಲೋನ್ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರೀ ಕ್ಲೋಸರ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದೀರಾ? ಅಥವಾ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಶಿಫ್ಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ದಿಸ್ ರೀಲ್ ಇಸ್ ಫಾರ್ ಯು. RBI has brought a new rule in July 2025 which is effective from January 2026. ಹೌಸಿಂಗ್ ಲೋನ್, ವೆಹಿಕಲ್ ಲೋನ್, ಎಜುಕೇಷನ್ ಲೋನ್ಗಳಿಗೆ ಪ್ರೀ ಕ್ಲೋಸರ್ ಚಾರ್ಜಸ್ ಅಂತ ಏನು ಬ್ಯಾಂಕ್ಸ್ NBFCsಗಳು ತಗೊಳ್ತಾ ಇದ್ವು ಅದನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲಾಯಿಟೇಷನ್ ಅನ್ನು ನಿಲ್ಲಿಸಲಿಕ್ಕೋಸ್ಕರ ಈ ರೂಲ್ ಅನ್ನು ತಂದಿರೋದು. ಸೊ ದಿಸ್ ರೂಲ್ ಈಸ್ ಅಪ್ಲಿಕೇಬಲ್ ಆನ್ ಎಕ್ಸಿಸ್ಟಿಂಗ್ ಲೋನ್ಸ್ ಆಸ್ ವೆಲ್ ಆಸ್ ನ್ಯೂ ಲೋನ್ಸ್ ಫ್ರಮ್ ಜನವರಿ 2026. ನೀವು ಈಗಾಗಲೇ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಅನ್ನ ಪಡ್ಕೊಂಡಿದ್ರೆ ದರ್ ಆರ್ ನೋ ಪ್ರೀ ಕ್ಲೋಸರ್ ಚಾರ್ಜಸ್. ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ಆಲ್ರೆಡಿ ಲೋನ್ ಅನ್ನ ಪಡ್ಕೊಂಡಿದ್ರೆ ಅವಾಗ ಅಗ್ರಿಮೆಂಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿದ್ರೆ ಮಾತ್ರ ನಿಮ್ಗೆ ಪ್ರೀ ಕ್ಲೋಸರ್ ಚಾರ್ಜಸ್ ಅಥವಾ ಪೆನಾಲ್ಟಿಯನ್ನ ಬ್ಯಾಂಕ್, NBFC ಅಥವಾ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಅವರು ಪಡ್ಕೋಬಹುದು. ಹಾಗೆ ಯಾವ MSME ಲೋನ್ಗೆ ಕೊಲಾಟ್ರಲ್ ಇಲ್ಲ, ಕೊಲಾಟ್ರಲ್ ಫ್ರೀ MSME ಲೋನ್ಸ್ ಇತ್ತು, ಅದಕ್ಕೂ ಕೂಡ 50 lakhs ತನಕ ದರ್ ಆರ್ ನೋ ಪ್ರೀ ಕ್ಲೋಸರ್ ಪೆನಾಲ್ಟೀಸ್. ಸೊ ನೀವು ಕೂಡ ಲೋನ್ ಅನ್ನ ಕ್ಲೋಸರ್ ಮಾಡ್ತಿದ್ದೀರಿ, ಪ್ರೀ ಕ್ಲೋಸರ್ ಮಾಡ್ತಿದ್ದೀರಿ ಅಥವಾ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ಅಂದ್ರೆ ಆಫ್ಟರ್ ಜನವರಿ 2026 ಅನ್ನ ನಂತರ ಪ್ಲಾನ್ ಮಾಡಿದ್ರೆ ಪ್ರೀ ಕ್ಲೋಸರ್ ಪೆನಾಲ್ಟಿ ಅಥವಾ ಚಾರ್ಜಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಸೊ ಈ ರೀಲ್ಸ್ ನಿಮಗೆ ಹೆಲ್ಪ್ ಅನ್ಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.